ಅದು ಪ್ರತಿಯೊಂದು ಇದರಲ್ಲಿ ಕೂಡ ಪ್ರತಿಯೊಬ್ಬರು ಕೂಡ ಗೊತ್ತದು. ಆ ನೀರು ಅಲ್ಲಿ ನಿಲ್ಲಲ್ಲ ಅಂತ ಹೇಳಿದಕ್ಕೆ ನಾವು ಫೀಸಿಬಲ್ ಇಲ್ಲ ಅಂತೇಳಿ ನಾಟ್ ಫೀಸಿಬಲ್ ಅಂತ ರಿಪೋರ್ಟ್ ಕೊಟ್ಟ ಮೇಲೆನೆ ಅದನ್ನ ನಾವು ಡ್ರಾಪ್ ಮಾಡ್ಕೊಂಡಿದ್ವಿ. ಅದನ್ನ ನೀನು ತಿಳ್ಕೊಂಡು ಮಾತಾಡ್ಬೇಕಾಯ್ತು, ಅದು ಮಾತಾಡ್ಲಿಲ್ಲ. ಆಮೇಲೆ ಅಭಿವೃದ್ಧಿ ಬಗ್ಗೆ ಬರ್ರಿ, ಅಭಿವೃದ್ಧಿ ಬಗ್ಗೆ ಚರ್ಚೆಗೆ ಬರ್ರಿ ಅಂತ ಕೇಳಿದ್ರು. ಪಾಪ ಅಭಿವೃದ್ಧಿ 2008ರಲ್ಲಿ, ನಾನು 2001ರಲ್ಲಿ ಮುನ್ಸಿಪಲ್ ವೈಸ್ ಚೇರ್ಮನ್ ಏನಾಗಿದ್ದೀನೋ ಆವತ್ತು ನನ್ನ ತಮ್ಮ ನಾರಾಯಣರಾವ್ ಪಾರ್ಕ್ ಹೀಗಿದೆ, ನಾರಾಯಣರಾವ್ ಪಾರ್ಕ್ ಡೆವಲಪ್ ಮಾಡಬೇಕು ಅಂತೇಳಿ ಪಾರ್ಕ್ಗಳ ಅಭಿವೃದ್ಧಿ ತಗೊಂಡಿದ್ದು ನನ್ನ ಒಂದು ಮುನ್ಸಿಪಲ್ ವೈಸ್ ಚೇರ್ಮನ್ ಪೀರಿಯಡ್ ಅಲ್ಲಿ. ಮತ್ತೆ ಪ್ರೆಸಿಡೆಂಟ್ ಆದೆ. ಮತ್ತೆ ಅಲ್ಲಿ ಕಾಲಿಳಿಯಾಕ್ ನೋಡಿದ್ರು ಸೂರ್ಯನಾರಾಯಣ ರೆಡ್ಡಿ ಅವರು, ಇವರೆಲ್ಲ ಅಲ್ಲಿ ಇಬ್ರು ಆ ಕಡೆ ಕರ್ಕೊಂಡು ಹೋಗೋದು ಎಲ್ಲ ಇದೇ ಕೆಲಸನೇ. ನಾವು ಯಾವಾಗ ಮುನ್ಸಿಪಾಲಿಟಿಯಲ್ಲಿ ಬಿಜೆಪಿ ಜೆಂಡಾ ಹಾರ್ತೋ ಆವತ್ತಿನಿಂದ ಕೂಡ ಇವರು ಹೆಂಗಾದ್ರೂ ಕಾಳು ಎಳಿಬೇಕು, ಎಳಿಯಬೇಕು ಅಂತೇಳಿ ಇಬ್ಬರನ್ನ ಆ ಕಡೆ ಕರ್ಕೊಂಡೋಗಿ ಅಲ್ಲಿ ಯಾರನ್ನೊಬ್ರು ಕುಮಾರಸ್ವಾಮಿ ಅಂತೇಳಿ ಪ್ರೆಸಿಡೆಂಟ್ ಮಾಡಿದ್ರು. ಮತ್ತೆ ನನ್ನ ತಮ್ಮ ಕಾನೂನು ಹೋರಾಟ ಮಾಡಿ 1.5 ತಿಂಗಳಲ್ಲೇ ಅವ್ರನ್ನ ಇಳಿಸಿ, ಯಾಕಂದ್ರೆ ಅದು ಒಂದು ಪಾರ್ಟಿಯಿಂದ ಆಯ್ಕೆಯಾಗಿ ಇನ್ನೊಂದು ಪಾರ್ಟಿಯಲ್ಲಿ ಇದಾಗಿದ್ದಾನಂತೇಳಿ ಮತ್ತೆ ನಾನು ಪ್ರೆಸಿಡೆಂಟ್ ಆಗಿದ್ದೆ. ಪ್ರೆಸಿಡೆಂಟ್ ಆದ್ಮೇಲೆ ಕೂಡ ಆ ಕಾಂಗ್ರೆಸ್ ಅವರಿಗೆ ತಟ್ಕೊಳ್ಳಾರ್ದಂಗೆ ಲಾಸ್ಟಿಗೆ ಅದನ್ನ ಕಾರ್ಪೊರೇಷನ್ ಅಂತೇಳಿ ಮಾಡಿ 6 ತಿಂಗಳಲ್ಲಿ ಡಿಸಾಲ್ವ್ ಮಾಡಿದ್ರು. ಡಿಸಾಲ್ವ್ ಮಾಡಿದ್ರೆ ನಾನು ಹೈಕೋರ್ಟ್ಗೆ ಹೋಗಿ ಆರ್ಟಿಕಲ್ 243U ಪ್ರಕಾರ ಒನ್ಸ್ ಎಲೆಕ್ಟೆಡ್ ಶುಡ್ ಕಂಟಿನ್ಯೂ ಇನ್ ದ ಆಫೀಸ್ ಫಾರ್ 5 years ಅಂತೇಳಿ ಸಂವಿಧಾನದಲ್ಲೇ ಇದೆ. ಹಾಗಾಗಿ ಒಂದ್ಸಾರಿ ಎಲೆಕ್ಟ್ ಆದ್ಮೇಲೆ 5 ವರ್ಷ ಆಫೀಸಲ್ಲಿ ಎಲೆಕ್ಟ್ ಆಗಿದ್ದವ್ರು ಇರಬೇಕು ಅಂತ ಇದೆ. ಹಂಗಾಗಿ ನಾನು ಮತ್ತೆ ಫಸ್ಟ್ ಮೇಯರು ಲಾಸ್ಟ್ ಪ್ರೆಸಿಡೆಂಟ್ ಆಗಿ ಸಿಟಿನ ಇದು ಮಾಡಿದೆ. ಜನ ಅದನ್ನ ನೋಡಿನೇ ಮತ್ತೆ 2008ರಲ್ಲಿ MLA ಮಾಡಿದ್ರು. ಯಾವತ್ತಾದ್ರೂ ಕೂಡ ಏನು MLA ಪೀರಿಯಡ್ 2008ರಿಂದ 13, 2018ರಿಂದ 23ವರೆಗೆ ಯಾವತ್ತನ್ನ ಆಗ್ಲಿ ನಾವು ಒಬ್ಬ ಮನೆಗೋಗಿ ಒಂದು ಗಲಾಟೆ ಆಗ್ಲಿ, ಒಂದು ಬೇರೆ ಏನ ಗಲಾಟೆಗಳಾಗ್ಲಿ ಯಾವತ್ತನ್ನ ಒಂದು ದಿವಸ ಅನ್ನ ಜನರು ನೋಡಿದಾರ? ನೋಡೇ ಇಲ್ಲ. ಪ್ರತಾಪ್ ರೆಡ್ಡಿ ಅಭಿವೃದ್ಧಿ ಬಂದೇ ಅಭಿವೃದ್ಧಿ. ಎಷ್ಟು ರೋಡ್ಗಳು ಹಾಕಿರ ನೀವು? ನಾವು ಹಾಕಿದ್ದಂತ ಡಬಲ್ ರೋಡ್ಗಳು ಬಳ್ಳಾರಿ ಸಿಟಿಗೆ ಒಂದು ಕಳೆ ತಂತು. ಇದು ಕಾರ್ಪೊರೇಷನ್ ಸಿಟಿ ಅಂತೇಳಿ ಒಂದು ಜನಕ್ಕೆ ಗೊತ್ತಾಯ್ತು. ರಿಂಗ್ ರೋಡ್ ತಂದ ನನ್ನ ತಮ್ಮ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿದ್ದೀವಿ. ವಿಜಯನಗರ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಅಂತೇಳಿ 500 ಕಿಲೋಮೀಟರ್ಸ್ ಬಂದ್ರೆ ನನ್ನ ಯುವಕರಿಗೆಲ್ಲ ಜಾಬ್ ಸಿಗುತ್ತೆ ಅಂತೇಳಿ ಒಂದು ಉದ್ದೇಶದಿಂದ ಅವತ್ತು ವಾಡ ಮಾಡಿದ್ದು. ನೀವು ಏನ್ ಸಾಧಿಸಿದ್ರಿ, ಏನ್ ಮಾಡಿದಿರಿ ಅಂತೇಳಿ ಅಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಅಭಿವೃದ್ಧಿ ಬಗ್ಗೆ ಬರಲಿ ಅಂದ್ರೆ ದುರ್ಗಮ್ಮ ಗುಡಿಗೆ ಬಾ ಅಂತ ಹೇಳ್ತಾನೆ. ದುರ್ಗಮ್ಮ ಗುಡಿ ಹೆಂಗಿತ್ತು? ನನ್ನ ತಮ್ಮ ಎಷ್ಟು 17 ಕೋಟಿ ಹಣ ತಂದು ಅದನ್ನ ಅಭಿವೃದ್ಧಿ ಮಾಡಿದ್ಯಾರು? ಪ್ರತಿ ಒಂದು ವಿಷಯದಲ್ಲಿ ಕೂಡ ಅಂಡರ್ ಪಾಸ್ ಬಹಳ ಇರಿಕೆಟ್ಟಾಗ್ತಾ ಇದೆ ಅಂತೇಳಿ 8.5 ಕೋಟಿ ತಂದು ಅದ್ರ ಬುಡ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ನಾವು ಹ್ಯಾಂಡ್ ಓವರ್ ಮಾಡ್ಬಿಟ್ಟಿವಿ. ನಮ್ಮ ಪಾಲನ್ನ ಅಧ್ಯಕ್ಷರಿದ್ದಾಗ ಅದನ್ನ ಕೊಟ್ಬಿಟ್ಟಿವಿ ರೈಲ್ವೆ ಡಿಪಾರ್ಟ್ಮೆಂಟ್ಗೆ. ಇನ್ನೊಂದು ಪಾಸ್ ಆ ಕಡೆ ಮಾಡ್ರಿ ಅಂತೇಳಿ. ಅದ್ಯಾಕೆ ಮಾಡ್ಲಿಲ್ಲ ನೀವು? ಇಷ್ಟು ದಿನ ಆಯ್ತು, 2.5 ವರ್ಷ ಆಯ್ತು. 27 ಕೋಟಿ ಮೇಲೆ ತಂದು ದುರ್ಗಮ್ಮ ಗುಡಿ ಅಭಿವೃದ್ಧಿ ಆಗಿರ್ಬೋದು, ಪ್ರತಿ ಒಂದು ವಿಷಯದಲ್ಲಿ ಇವತ್ತು ಬಳ್ಳಾರಿ ಹೆಂಗಿತ್ತು ಹೆಂಗಾಯ್ತು ಅಂತೇಳಿ ಜನ ಮಾತಾಡ್ಕೊಳ್ತಾರೆ, ನಾವು ಮಾತಾಡ್ಕೊಳ್ಳೋದಲ್ಲ. ಏನು ಓಸಿ ಬರೆಯೋದು, ಇದನ್ನ ಇಸ್ಪೆಕ್ಟ್ ಆಡ್ಸೋದು, ಮತ್ತೆ ಗಾಂಜಾ ಕುಡ್ಸೋದು ಯೂತ್ಗೆ ಎಲ್ಲ. ಆಮೇಲೆ ಪ್ರತಿಯೊಂದು ಅಕ್ಕಿ ಕೂಡ 2 ಸಾರಿ ಇಟ್ಕೊಂಡ್ರಲ್ಲ, ಪಬ್ಲಿಕ್ ಅಲ್ಲಿ ಬರ್ತಾ ಇದೆ, ಟಿವಿಗಳಲ್ಲಿ ಬರ್ತಾ ಇದೆ, ಕಳ್ಳಕ್ಕಿ ತಗೊಂತಾ ಇದಾರೆ ಅಂತೇಳಿ 2 ಸಾರಿ ಇಟ್ಕೊಂಡ್ರು. ಏನ್ ಮಾಡ್ತಾ ಇದ್ದೀರಿ ನೀವು?